ತಹಶೀಲ್ದಾರಿಗೆ 10 ಲಕ್ಷ, ವಿಲೇಜ್ ಅಕೌಂಟೆಂಟ್ಗೆ 2 ಲಕ್ಷ, ಇವ್ರನ್ನೆಲ್ಲ ಏನ್ ಮಾಡಿದ್ರಿ? ಆಫೀಸರ್ ಮಾಡಿಲ್ಲ. ಅಲ್ಲ ತಹಶೀಲ್ದಾರ್ನೆಲ್ಲ ಏನ್ ಮಾಡಿದ್ರಿ? ಕೆಡಿಬಿಗೆ 60 ಲಕ್ಷ, Submitted a report, all the bogus documents. ತಹಶೀಲ್ದಾರ್ 10 ಲಕ್ಷ ತಗೊಂಡಿದಾರ. ಕೆಡಿಬಿಗೆ ಅಮೌಂಟ್ ರಿಲೀಸ್ 60 ಲಕ್ಷ, ಕೆಡಿಬಿ ರಿಲೀಸ್ 60 ಲಕ್ಷ, ಅನುಭವ ಸ್ಕೆಚ್ 10 ಲಕ್ಷ, 10 ಲಕ್ಷ, ಜಿಎಂಸಿ 5 ಲಕ್ಷ, ಸರ್ಕಾರದ ಅನುಮೋದನೆಗೆ 8 ಲಕ್ಷ. 1.5 ಕೋಟಿ ಯಾರು ಕೊಟ್ಟಿರೋದು ಇವೆಲ್ಲ? ಇದೆಲ್ಲ ಅವರವರೇ ಡೀಲ್ ಮಾಡ್ಕೊಂಡಿರೋದು. ಕೊನೆಗೆ ಬಂದಿರೋದು ನನಗೆ 30 ಲಕ್ಷ ಮಾತ್ರ. ಎಸಿಗೆ 5 ಲಕ್ಷ, ಹೈಕೋರ್ಟ್ ಆರ್ಡರ್ ಮಾಡಿದ್ದಾರೆ. ಅಂದ್ರೆ ಆರ್ಡರ್ ಹೈಕೋರ್ಟ್ಗೂ ಕಾಂಟ್ರಿಬ್ಯೂಷನ್ ಇಲ್ಲ ಕೊಟ್ಟಿಲ್ಲ. ಕೊಟ್ಟಿದಂದ್ರೆ ಅಡ್ವೊಕೇಟ್ಸ್ ಕೊಟ್ಟಿದ್ರು. ಸಾಗುವಳಿ ಚೀಟಿಗೆ 10 ಲಕ್ಷ ಇಸ್ಕೊಂಡಿದ್ದಾರೆ. ಅಲ್ಲ ತಹಶೀಲ್ದಾರ್ ಯಾಕೆ 10 ಲಕ್ಷ ತಗೊಂಡ್ರು? ಎಲ್ಲ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದಾರ? ಅಕೌಂಟ್ ಇಂದ ಅವರೇ ತಗೊಂಡಿದ್ದಾರೆ ಚೆಕ್ ಮೂಲಕ. ಓ ಎಲ್ಲ ಸೆಲ್ಫ್ ಅವರಿಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಚೆಕ್ ಮುಖಾಂತರ ನೆಕ್ಸ್ಟ್ ತಗೊಳ್ಳೋದು. ಡೇ ಇಂದಾನೆ ಎಲ್ಲ ಕೊಡಿ. ಯಾರು ಇವರು ಸ್ವಲ್ಪ ನೋಡೋಣ. And 15 crores has been transferred. ನಿಮಗೆ 15 ಕೋಟಿ ಬಂದಿರೋದಾ? ಹೌದು, ಇಲ್ಲ ಅವರಿಗೆ ಬಂದಿದ್ಯಾ, ಅವ್ರದ್ದೇ 10 ಲಕ್ಷ. ಅಕೌಂಟ್ ಬಂದಿದೆ, ವಿಲ್ ವೆರಿಫೈ. ಇನ್ನು ಏನ್ ಬಂದಿದೆ? 1.5 ಕೋಟಿ ಬಂದಿದೆ ಸರ್. ಬಂದಿದೆ. ಅದರಲ್ಲಿ 191 ಪೇಜ್ ನಂಬರ್ 191 ಅಲ್ಲಿ ಹಾ ನೋಡಿದ್ರೆ ಹಾ. ನನಗೆ ಸಿಕ್ಕಿರೋದು ಬರೀ 30 ಲಕ್ಷ. ಯಾಕೆ ಬೇರೆ ಯಾರು ತಗೊಂಡ್ರು? That was the suspicion, we have to investigate. ಪೇಜ್ ನಂಬರ್ 191 ಮೇಲೆ ಅಲ್ಲೇ ಇದ್ದೀನಿ. ಫಸ್ಟ್ ಇದರಲ್ಲಿ ಸಾಗುವಳಿಗೆ 10 ಲಕ್ಷ, ಎಸಿಗೆ 5 ಲಕ್ಷ, ಹೈಕೋರ್ಟ್ ಆರ್ಡರ್ ಮಾಡಿದ್ದಾರೆ. ಅಂದ್ರೆ ಆರ್ಡರ್ ಹೈಕೋರ್ಟ್ಗೂ ಕಾಂಟ್ರಿಬ್ಯೂಷನ್ ಇಲ್ಲ ಕೊಟ್ಟಿಲ್ಲ. ಕೊಟ್ಟಿದಂದ್ರೆ ಅಡ್ವೊಕೇಟ್ಸ್ ಕೊಟ್ಟಿದ್ರು. ತಹಶೀಲ್ದಾರಿಗೆ 10 ಲಕ್ಷ, ವಿಲೇಜ್ ಅಕೌಂಟೆಂಟ್ಗೆ 2 ಲಕ್ಷ, ಇವ್ರನ್ನೆಲ್ಲ ಏನ್ ಮಾಡಿದ್ರಿ? ಆಫೀಸರ್ ಮಾಡಿಲ್ಲ. ಅಲ್ಲ ತಹಶೀಲ್ದಾರ್ನೆಲ್ಲ ಏನ್ ಮಾಡಿದ್ರಿ? ಕೆಡಿಬಿಗೆ 60 ಲಕ್ಷ, Submitted a report, all the bogus documents. ತಹಶೀಲ್ದಾರ್ 10 ಲಕ್ಷ ತಗೊಂಡಿದಾರ? ಕೆಡಿಬಿಗೆ ಅಮೌಂಟ್ ರಿಲೀಸ್ 60 ಲಕ್ಷ, ಕೆಡಿಬಿ ರಿಲೀಸ್ 60 ಲಕ್ಷ, ಅನುಭವ ಸ್ಕೆಚ್ 10 ಲಕ್ಷ, 10 ಲಕ್ಷ, ಜಿಎಂಸಿ 5 ಲಕ್ಷ, ಸರ್ಕಾರದ ಅನುಮೋದನೆಗೆ 8 ಲಕ್ಷ. 1.5 ಕೋಟಿ ಯಾರು ಕೊಟ್ಟಿರೋದು ಇವೆಲ್ಲ? ಇದೆಲ್ಲ ಅವರವರೇ ಡೀಲ್ ಮಾಡ್ಕೊಂಡಿರೋದು. ಕೊನೆಗೆ ಬಂದಿರೋದು ನನಗೆ 30 ಲಕ್ಷ ಮಾತ್ರ. ಯುವರ್ ಲ್ಯಾಂಡ್ ಲೂಸರ್, ಎಸ್ ಅಲಿಜೆಡ್ ಲ್ಯಾಂಡ್ ಲೂಸರ್. ಎಸ್ Not the land losers. They are the ಗ್ರಾಂಟಿ 1962 ಗ್ರಾಂಟ್ 15.1 is the grantees, and this person is the government employee, ನೋ ಈಸ್ ಸನ್ ಆಫ್ ದಿ ಗ್ರಾಂಟ್. son of the grantee. ಇದು per 4 ನಿಮಗ್ 30 ಲಕ್ಷ ಎಲ್ಲ ಫಿಲ್ಟರ್ ಆಗಿ ಬಂದಿದ್ 30 ಲಕ್ಷ. 30 ಲಕ್ಷ. Therefore, I am saying that ಅಲ್ಲ the matter ಇವ್ರನ್ನೆಲ್ಲ ಏನ್ requires ಮಾಡಿದ್ರಿ? the ಅಲ್ಲ investigation. ಇವ್ರು ಯಾರು ಹೇಳಿದ್ದೀವೆಲ್ಲ? ಇದೆಲ್ಲ ಈ ಸಂಖ್ಯೆ ಸ್ಟೇಟ್ಮೆಂಟ್ 36-37ರಲ್ಲಿ ಧನಂಜಯ ವಕೀಲರಿಗೆ ನೀಡಲಾದ ಹಣವನ್ನು ವಿವರ ಈ ರೀತಿ ಇದ್ದು. ಇದು ಯಾರದು? ಹೂಸ್ ಪ್ರೊಸೀಡಿಂಗ್ ಇಸ್ ದಿಸ್? ಇನ್ ಕ್ರೈಮ್ ನಂಬರ್ 4 ಇಸ್ ಸರ್ಚ್ ವಾರೆಂಟ್ ಅಲ್ಲಿ ಎಸ್ ಲತೀಫ್. The preliminary inquiry report ಅಲ್ಲ ಅದು ಏನಾದ್ರು ರಿಪೋರ್ಟ್ ಇರ್ಲಿ ನೋಡಿ ಇಲ್ಲಿ. today, ಸಾಗುವಳಿ ಚೀಟಿಗೆ 10 ಲಕ್ಷ ಇಸ್ಕೊಂಡಿದ್ದಾರೆ. he is serving the copy. Notice is not yet ordered. ಅಲ್ಲ ಎಸಿ ಆದೇಶ ಅಂದ್ರೆ ಏನು? ಎಸಿ ಅಲ್ಲಿ ಆರ್ಡರ್ ಆಗುತ್ತೆ. SCE has passed an order to change the mutation entries in the 2022. ಅದಕ್ಕೆ 5 lakhs ಕೊಟ್ಟಿದ್ದಾರೆ. He is an accused. ಅಲ್ಲ ಗೊತ್ತಾಯ್ತು, ಅದು ಹೇಳಿರೋದಿಲ್ಲಿ. ಅರೌಂಡ್ ಹೈಕೋರ್ಟ್ 10 ಲಕ್ಷ ಅಂದ್ರೆ ಅಂದ್ರೆ 2 ಸರಿ ಹೈಕೋರ್ಟ್ ಒಂದು ಆರ್ಡರ್ ಆಗಿದೆ ಸ್ವಾಮಿ. ಡೈರೆಕ್ಷನ್ ಅಡ್ವೊಕೇಟ್ ಫೀಸ್. One writ petition seeking mandamus to release the compensation. The Thereafter second was contempt contempt petition. petition. Disperse the award. ಹೈಕೋರ್ಟ್ ಅಡ್ವೊಕೇಟ್ ಫೀಸ್ 10 ಲಕ್ಷ. ಆಮೇಲೆ ತಹಶೀಲ್ದಾರ್ ನೈಜತೆ ಇವರೇ ಹೇಳ್ಬೇಕು, advocate who appeared. ಅಲ್ಲ ತಹಶೀಲ್ದಾರ್ ಯಾಕೆ 10 ಲಕ್ಷ ತಗೊಂಡ್ರು? He has placed the report saying that is the genuine documents. ಓ ಹಿ ಹಸ್ ಟೇಕನ್ 10 lakhs. That is ಅಲ್ಲ ಅಲಿಗೇಷನ್. allegation. ವಿಲೇಜ್ ಅಕೌಂಟೆಂಟ್ 2 ಲಕ್ಷ. ಹೌದು. ಕೆಡಿಬಿ ರಿಲೀಸ್ ಅಮೌಂಟ್ ರಿಲೀಸ್ ಮಾಡಕ್ಕೆ ಅದು ಹೈಯೆಸ್ಟ್ 60 That ಲಕ್ಷ. is the grade is SLAO. ಯಾಕಂದ್ರೆ 15 ಕೋಟಿ ರಿಲೀಸ್ ಮಾಡ್ಬೇಕಲ್ಲ. ಹೌದು. 60 ಲಕ್ಷ. ಅನುಭವ ಸ್ಕೆಚ್ ಸರ್ವೇಯರ್. ಸರ್ವೇಯರ್ ಅವ್ರೇನ್ ಮಿಲ್ಲ ಬಿಡಿ, ಅವ್ರನ್ನ ಬಿಡ್ಬೇಕು. ಅವರು ಒಂದ್ 8 ಲಕ್ಷ. ಆಮೇಲೆ ಜಿಎಂಸಿ ಅಂದ್ರೆ ಜಿಎಂಸಿ ಅಂದ್ರೆ ಯಾರ್ರಿ? ಗೊತ್ತಿಲ್ಲ ಸ್ವಾಮಿ. ಜಿಎಂಸಿ 5 ಲಕ್ಷ. ಸರ್ಕಾರದ ಅನುಮೋದನೆ 8 ಲಕ್ಷ. ಯಾರ್ಯಾರನ್ನ ಇಟ್ಕೊಂಡಿದ್ದೀರಾ ಇದ್ರಲ್ಲಿ ಈಗ? All the accused are referred in Are the all the complaint. accused are there or not in this? ಇಲ್ಲ, Some of the ಯಾರು accused ಇಲ್ಲ. had approached this Huh? court. ಎಸಿ ಮಾತ್ರ ಮಾಡಿದ್ದಾರೆ. ಮತ್ತೆ ಇವ್ರು ಯಾರನ್ನು ಮಾಡಿಲ್ವಾ? ಮಾಡಿದೀವಿ. ವಿಲೇಜ್ ಅಕೌಂಟೆಂಟ್ ಯಾರು? ಇಲ್ಲ ಮಾಡಿಲ್ಲ. ಇದ್ರಲ್ಲಿ ಅಕೌಂಟೆಂಟ್ ಯಾರು? ನಮ್ ಕ್ರೈಮ್ ನಂಬರ್ 4 ಅಲ್ಲಿ ಬರೀ ಬೆನಿಫಿಷಿಯರ್ ಮತ್ತೆ ತಹಶೀಲ್ದಾರ್ ಮಾತ್ರ ಇರೋದು. No, Crime kindly number see page number 22 mula. 7 ಅಲ್ಲಿ 14 ಪೇಜ್ ನಂಬರ್ 14 ಮೇಲೆ
22 is the complaint wherein we refer. ಅಲ್ಲ 22 ಒಬ್ರು ಕಾಂಪನ್ಸೇಷನ್ ಸಿಗ್ಬೇಕು ಅಂದ್ರೆ ಇಷ್ಟು ಮೂವ್ ಆಗ್ಬೇಕಾ ಅದು? Because Lord, it is a bogus grant Not a bogus, certificates my lord. was created in the year It is not a bogus. 2022 and placed it before the assistant commissioner. He passed an order himself by the assistant commissioner. Again, he comes to KADB and he himself dispersed the compensation as a SLAO and he has played dual role. ಆಯ್ತು. ಸದರಿ ಮೇಲ್ಕಂಡ ನಕಲು ದಾಖಲೆಗಳ ಪ್ರಕರಣದ ತನಿಖೆಯ ಸಲುವಾಗಿ ವಶಪಡಿಸಿಕೊಳ್ಳಲಾಗಿದೆ. ಫಸ್ಟ್ ಡಾಕ್ಯುಮೆಂಟ್ ಏನು? ಟುವರ್ಡ್ಸ್ ಎ ಡ್ರೀಮ್ ಟುಗೆದರ್ ಆಸ್ ಎ ಟೀಮ್ ಅಲ್ಟ್ರಾಟೆಕ್ ಸಿಮೆಂಟ್. ಆ ಕವರ್ಲ್ ಎಲ್ಲ ಇದೆ. ಸಣ್ಣ ಪ್ಯಾಕೆಟ್ ಡೈರಿಯಲ್ಲಿ ಎಲ್ಲ ಬರೆದಿಟ್ಟಿದ್ದಾರೆ. ಹೌದು. ಹಾ, ಕರೆಕ್ಟ್. That is why ಯಾರ್ಯಾರನ್ನ ಏನೇನ್ ಮಾಡಿದೀರಾ ಹೇಳಿ ಈಗ. While conducting the None search. of these people should be left free. Yes. If And if you have not brought everybody into the web of crime, Yes. There is a I, stay. where is the stay? Idralli stay idya? Ide. Yes. Yeah, Lordship has reserve reserved the matter so far as the both crime, Lord, the main accused SLO and assistant commissioner is concerned. Stay against the Matters were Tahsildar. reserved SLAO and assistant commissioner, in connect another crime. that we will take care. But ಯಾವ್ದ್ರಲ್ಲಿ this court had directed release of compensation. In this case, In this case, Yes. there was a mandamus by this court to Yes, release my lord. compensation. yes, Lord. Correct? Yes. ಅಲ್ಲಿ That- ಯಾಕೆ that mandamus- ಅಲ್ಲಿ ಯಾಕೆ ಬೋಗಸ್ ಅಂತ ಎಲ್ಲ ಹೇಳಿಲ್ಲ? Lord, the order But was passed to the 211. assistant commissioner, kindly see, Lord. The SLO who acted as a assistant commissioner prior to he coming to the KDB, wherein, Lord, he has passed an order to change the mutation entry in the year 2022. The accusation was held in the year 2018 by the Correct. KDB. Correct. And when he has passed directed to change the entries. And again, he comes to ಈ KDB. ಡೈರಿಯಲ್ಲಿ ಯಾರ್ಯಾರ್ದು ಹೆಸರಿದೆ? We have referred all the 22 accused in the complaint. All these should be accused. Yes, Lordship has permitted to investigate that matter was reserved, Lord, in the I both will, the crimes. we will wait. The bef- ಅಲ್ಲ, beneficiaries ಅಂದ್ರೆ who have created those beneficiaries, ಅವ್ರನ್ನ ಅಲ್ಲ, should They we are not also do it? accused. 1 minute ಮೇಲೆ ಅದನ್ನ ನೋಡ್ಬಿಟ್ರೆ The some part of the ಇದನ್ನ ನೋಡಿದ್ರೆ compensation is ಥ್ರೂ transferred ಅಕೌಂಟ್ to their 19 account. ಬರುತ್ತೆ. ಅದ್ರ ಮಾರನೇ ದಿನದಿಂದನೇ ಎಲ್ಲ ಅಮೌಂಟ್ ಡಿಡಕ್ಟ್ ಆಗ್ತಾ ಹೋಗ್ತಾ ಇದೆ. ಎಲ್ಲ ಥ್ರೂ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಎಲ್ಲ ಎಲ್ಲ ಅಕೌಂಟ್ ಟ್ರಾನ್ಸ್ಫರ್. ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಎಲ್ಲ ಅಕೌಂಟ್ ಅವ್ರ ಅಕೌಂಟಿಗೆ ಹೋಗಿಲ್ಲ. That is was the Middle investigation person. we request to ಅದಕ್ಕೋಸ್ಕರ investigate. ಇಟ್ಕೊಂಡಿರ್ತಾರೆ ಕೆಲವ್ರನ್ನ. appears to be courageous corruption. Yes. And how the, after 20 years, he has passed an order to change the revenue entries, even though there is a acquisition proceedings. Was it not brought to his notice? Yes, Lord. The SLA was noticed. He himself passed it as an assistant commissioner. How can he bypass again it in the by dispersing compensation? And he made He him them to- himself had passed some order which is changed after 20 years. Yes. And again, he comes to KDB to disperse the compensation. It got it transferred. The same SL, that officer. Commitment, sir. ವಾಪಸ್ ಬಂದ್ ಮಾಡ್ಬೇಕು ತಾನೆ ಮತ್ತೆ. And furthermore, he is involved in 4 more cases, Lord, that is also listed last week. I'll place it all this. ಎಲ್ಲ ಕೊಡಿ. ಯಾರು ಇವರು ಸ್ವಲ್ಪ ನೋಡೋಣ. And all these persons should be accused. Whoever name is found in this with the amount that is transferred, ಎಲ್ಲ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದಾರಾ? ಅಕೌಂಟ್ ಇಂದ ಅವರೇ ತಗೊಂಡಿದ್ದಾರೆ ಚೆಕ್ ಮೂಲಕ. ಓ, ಎಲ್ಲ ಸೆಲ್ಫ್. ಅವರಿಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಚೆಕ್ ಮುಖಾಂತರ ನೆಕ್ಸ್ಟ್ ತಗೊಳ್ಳೋದು, ಡೇ ಇಂದನೇ ಲೀಗಲೈಸ್ ಮಾಡಕ್. ಎಷ್ಟು ಕೋಟಿ ಬಂತು? 15 crores 1,50,00,000 ನಮಗ್ ಬಂದ. per acres, 1 crore 20 lakhs. ಪರ್ ಏಕರ್? 1 crore 20 lakhs, 15 acres, please. ಅಲ್ಲ 12 acres. 12 acres. So 15 crores is ultimately land loser ಗೆ ಎಷ್ಟು ಹೋಯ್ತು? 1,50,00,000 1 ಎಕರೆಗೆ. ಅಷ್ಟೇ ಬಂದಿರೋದು. Only 30 ನನಗೆ lakhs, ಬಂದಿರೋದು. 30 something. ಲಕ್ಷ ಅದೂನು ಅದ್ರಲ್ಲಿ 30 ಲಕ್ಷ ಈಗ ಉಳ್ಕೊಂಡಿದೆ. ಮುಗಿಸ್ಬಿಡ್ತೀರಾ ಎಲ್ಲ ಬಿಟ್ರೆ? Yes. We'll investigate even the. You grants, should the benefit- investigate, yes. sir. How will you not investigate? We'll see. ನಂಬರ್ ಕೊಡಿ, ಅದು ಯಾವ್ದು ರಿಸರ್ವ್ ಆಗಿರೋದು ಕೊಡಿ. ಇದೆ ಸರ್, ಅದ್ರಲ್ಲಿ ಟ್ಯಾಗ್ ಆಗಿದೆ, ಅದು ಲಿಸ್ಟ್ ಅಲ್ಲಿ ಇದೆ ಸರ್. ಸೀರಿಯಲ್ ನಂಬರ್ ಯಾವ್ದು ವಿಜಯ್ ಕುಮಾರ್? 17753 of 26 In the cause list itself. Cause list will mentioned. indicate. Which are, Cause list ಓ, ಅಲ್ಲಿ ಇದೆ. ಇಲ್ಲಿದೆ. ಅಂಡ್ ರಿಸರ್ವ್ಡ್, so and so, all right. ಇದು ರಿಸರ್ವ್ಡ್ ಅಂತಾನೆ ತಗೊಳ್ಳೋಣ. Yes, ma'am. Yes.
Stay till then, Stay. he is a beneficiary. ಎಲ್ಲ ಇನ್ವೆಸ್ಟಿಗೇಟ್ ಮಾಡಿ ಯು ಶುಡ್ ಪ್ಲೇಸ್ ದ ರಿಪೋರ್ಟ್. I'll file the objection. in the- ನ್ಯೂ ಕೈಂಡ್ ಆಫ್ ಕರಪ್ಷನ್. ಎಲ್ಲ ಅಕೌಂಟ್ ಟ್ರಾನ್ಸ್ಫರ್. He had placed the record in the last date. while ಅದ್ರಲ್ಲಿ reserved- ಇದೆ. ಇದ್ರಲ್ಲಿ ಇದೆ. ಅದೇ SLA ಓದು. ಹೌದು. ಅಲ್ಲ ಬರ್ದಿಟ್ಟಿದ್ದಾರೆ. ವಿಲೇಜ್ ಅಕೌಂಟೆಂಟ್ 8 ಲಕ್ಷ, ಇವ್ರಿಗೆ ಅಡ್ವೊಕೇಟ್ ಫೀ 10 ಲಕ್ಷ. ಯಾರ್ದು ಇವ್ರ ಕಾಂಪನ್ಸೇಷನ್ ದುಡ್ಡಲ್ಲಿ? One of the officer worked here is also involved in 2 cases of Kumbalgodu. That is yesterday's ಇದು- matter. No, ಆರೋಗ್ಯ ಸ್ವಾಮಿ. no. Manjunath BR something. ಅಲ್ಲ, Yesterday it lordship has ಅದೇ passed. ಕುಂಬಲ್ಗೋಡ್ ಅಂದ್ರೆ ಆರೋಗ್ಯ ಸ್ವಾಮಿ. 2 cases is identical of this case. ವಾಟ್ ಇಸ್ No, these- ಡೇಲೈಟ್ ಲೂಟ್? In these 2 cases, I have not filed objection. Today they served the copy. ಯಾರೋ ಚಿಕ್ಕದು 500 ರೂಪಾಯಿದೆಲ್ಲ ಇಟ್ಕೊಂಡು ಕೂತ್ಕೊಂತಾರೆ ಇವ್ರು. And the lordship has granted in that yesterday's matter, Lord, that is in the similar case. ಅದು ಸ್ಟೇ ಆಗಿದೆಯಾ? ಯಾವ್ದು ಕೊಡಿ? ಯಾವ 13 ಅಲ್ಲ? This misconduct ಕ್ರಿಮಿನಲ್ ಮಿಸ್ಕಾಂಡಕ್ಟ್. is ಆಯ್ತು, ಎಲ್ಲ ನಂಬರ್ಸ್ ಕೊಡಿ. lost, directed to post it on next No, Monday. connected to this case. No, separate crime. Connected to this case ಹೇಳಿ ಈಗ, ಆಮೇಲೆ ನೋಡೋಣ ಕ್ರಿಮಿನಲ್ ಮಿಸ್ಕಾಂಡಕ್ಟ್. There are 2 crime numbers are. 3 and 4. 3 and 4. ಆಲ್ ರೈಟ್. ಅದೇ ಕನೆಕ್ಟೆಡ್ ಟು ದಿಸ್ ಕೇಸ್ ಇದ್ರೆ ಮಾತ್ರ. ಎನಿವೆ ಇದು ರಿಸರ್ವ್ಡ್ ಅಂತ ತಗೊಳ್ಳಿ. ಆಗಿದೆ, last ಆಗಿದೆ. ಸ್ಟೇ ವಿಲ್ ಕಂಟಿನ್ಯೂ. Please, ma'am. Two times. ರೆಕಾರ್ಡ್ಸ್ ಅದ್ರಲ್ಲಿ ಕೊಟ್ಟರೆ ಆಗುತ್ತಲ್ವ ಇದಕ್ಕೆ? In that case, we have filed objection also. Anticipated bail ಆದ್ಮೇಲೆ 2 ಸರಿ ಹೋಗಿದ್ವಿ ಸ್ಟೇಟ್ಮೆಂಟ್ ಗೆ, ತಗೊಂಡಿಲ್ಲ ಸರ್. ಯಾವ್ದಕ್ಕೆ? ಈ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಏನ್ ಸ್ಟೇಟ್ಮೆಂಟ್? ಎನ್ಕ್ವೈರಿಗೆ ಆನ್ಸ್ಟಿಟ್ಯೂಷನ್ ಬೇಲ್ ಆದ್ಮೇಲೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗಿದ್ದೀವಿ. ಸ್ಟೇಟ್ಮೆಂಟ್ ತಗೊಳ್ಳಿಲ್ವ ಇನ್ನೂ ನೀವು? ತಗೊಂಡಿಲ್ಲ. ಅದ್ಯಾಕೆ? ನೀವು ಲೋಕಾಯುಕ್ತನಾ? ಹಲೋ ಯಾಕೆ ಸ್ಟೇಟ್ಮೆಂಟ್ ತಗೊಂಡಿಲ್ಲ? Maybe the interim order was granted in the Tejas course. ಆಯ್ತು, ವಿಲ್ ಸಿ.